ಸೊ ಇಲ್ಲಿ ಬಿ ಸಿ ಪಟೇಲ್ ಸರ್ ಹಳ್ಳಿಯ ಮುಖಂಡರಾಗಿ ಮಾಡ್ತಾರೆ, ಶ್ರೀವರ್ ಸರ್ ಪಟ್ಟಣದ ನಾಯಕನ ತಂದೆಯಾಗಿ ಮಾಡ್ತಾ ಇದ್ದಾರೆ. ಎರಡೂ ಅವಿಭಕ್ತ ಕುಟುಂಬಗಳ ಕಥೆ ಇದು. ಸೊ ಬಿ ಸಿ ಪಟೇಲ್ ಏನಪ್ಪ ಅಂದ್ರೆ, ಈಗಿನ ಜನರೇಷನ್, ಯಂಗ್ ಜನರೇಷನ್ ಆಫ್ಟರ್ ಎಜುಕೇಶನ್ ಪಟ್ಟಣಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಮುಂದಿನ ಜನರೇಷನ್ ಹಳ್ಳಿ ವೃದ್ಧಾಶ್ರಮ ಆಗುತ್ತೆ ಅನ್ನೋ ಆತಂಕ. ಈ ಸಿಟಿ ಜನಗಳಲ್ಲಿ ಸಂಬಂಧಗಳಂದ್ರೆ ಬೆಲೆ ಇಲ್ಲ, ಉಂಡು ಎಲೆ ಅನ್ನೋ ಅಭಿಪ್ರಾಯ ಇರೋ ವ್ಯಕ್ತಿ, ಅಂತ ವ್ಯಕ್ತಿಗೆ ತನ್ನ ಮಗಳನ್ನ ಪಟ್ಟಣಕ್ಕೆ ಕೊಡಬೇಕು ಅಂತ ಬಂದಾಗ ಅವ್ರು ಹೇಗೆ ಅದನ್ನ ನಿಭಾಯಿಸ್ತಾರೆ, ಎಷ್ಟು ತಳಮಳಗೊಳ್ತಾರೆ ಅನ್ನೋದು ಒಂದು ಕ್ಯಾರೆಕ್ಟರ್. ಆದ್ರೆ ಸಿಟಿಯಲ್ಲಿ ಈಗಿನ ಗ್ಲೋಬಲೈಸೇಷನ್ ಸಂಬಂಧಗಳನ್ನ ಬಿಲ್ಡ್ ಮಾಡ್ತಾ ಇಲ್ಲ, ಒಂದೊಂದು ಉದ್ಯಮವನ್ನು ಕುಟುಂಬ ಆಗ್ಬೇಕು ಅನ್ನೋ ತತ್ವ ಇರೋ ಇನ್ನೊಬ್ಬ ವ್ಯಕ್ತಿ. ಈ ಎರಡು ಕ್ಯಾರೆಕ್ಟರ್ಗಳ ಮೇಲೆ ಕಥೆ ಇಟ್ಕೊಂಡು ಹಳ್ಳಿ ಮತ್ತು ಪಟ್ಟಣಗಳ ಸಂಬಂಧಗಳು ಹೇಗಿರ್ಬೇಕು, ಹೇಗೆ ಅವಲಂಬನೆಗಳು ಇದಾವೆ ಅನ್ನೋ ಇಟ್ಕೊಂಡು ಈ ಕಥೆ ನಾವು ಮಾಡಿದೀವಿ. ಸೊ ಪ್ರೆಸೆಂಟೇಶನ್ ತುಂಬಾ ಫ್ರೆಶ್ ಆಗಿದೆ. ಸೊ ಇದಕ್ಕೆ ಬ್ಯಾಕ್ ಸಪೋರ್ಟ್ ಜನಮನ ಸಿನಿಮಾಸ್ ಅವರೆಲ್ಲ ಹೇಳಿದ್ದಾರೆ. ಹಾ ಹೌದು ಸರ್, ಒಂದು 10 minutes ಬರುವಂತದ್ದು ಒಂದು ಕತೆಗೆ ಇದು. ಸೊ ಡಿಟೇಲ್ ಆಗಿ ಹೇಳಕ್ ಆಗಲ್ಲ, ಆಮೇಲೆ ರಿಲೀಸ್ ಆದ್ಮೇಲೆ ನಿಮ್ಗೆ ಬಿಟ್ಟಿದ್ದೀನಿ ಹೇಳ್ಬೇಕಂತ. ಇವಾಗ ಹೇಳಿದ್ರೆ ಅಕ್ಯುರಸಿಟಿ ಹೊರಟೋಗುತ್ತೆ, ಹೇಳಕ್ ಆಗಲ್ಲ ಅಂತ, ಯಾವ್ದು ಹೇಳಕ್ ಆಗಲ್ಲ. ನೀವೇ ಇವಾಗ ರಿವ್ಯೂ ಬರೀತಿರಲ್ಲ, ನಿಮ್ಗೊಂದು ಸ್ವಲ್ಪ ಬಿಡ್ಬೇಕು, ಈ ತರ ಇದ್ರೆ ಹೀರೋ ಹಿಂಗ್ ಹೋಗ್ತಾನೆ, ಹಿಂಗಾಗುತ್ತೆ, ಇನ್ನ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಿರಲ್ವಾ. ಫ್ಯಾಮಿಲಿ ಬಗ್ಗೆ ಹೇಳಲೇಬೇಕು. ಪಾತ್ರ ಹೇಳಿದೆ ನಾನು, ಶ್ರೀಧರ್ ಸರ್ ಇರೋ ತಂದೆ ಉದ್ಯಮ, ಮತ್ತೆ ಇವಾಗ ಜಾಸ್ತಿ ಆಗುತ್ತೆ. ಅದಕ್ಕೆ ಸ್ವಲ್ಪ ನಮಗೆ ಕನ್ಫ್ಯೂಷನ್, ಗೋಧೂಳಿ ಸಮಯದಲ್ಲಿ ತಾಕಿದರಲ್ಲ, ಗೋಧೂಳಿ ಗೋವುಗಳು ಸಾಯಂಕಾಲ ಬರುವಂತಹದ್ದು ಅಂತ ಒಂದು ತಿಳುವಳಿಕೆ. ಅದು ಗೋ ಧೂಳಿನ ಮಹಾಪ್ರಾಣ, ಗೋ ಧೂಳಿನ ಗೋಧೂಳಿ ಇವಾಗಿರೋದೇ ಕರೆಕ್ಟ್. ಮಹಾಪ್ರಾಣ ಇಲ್ಲ ಇಲ್ಲ, ಸೂರ್ಯ ಮುಳುಗುವ ಸಮಯ, ಗೋವುಗಳು ಬರುವ ಸಮಯ, ಆ ಧೂಳು ಇದೆಯಲ್ಲ ಅದು. ಒಬ್ಬರು ಹೇಳ್ತಾರೆ ಮಹಾಪ್ರಾಣಗಳನ್ನು ಉಪಯೋಗಿಸೋದು, ಒಬ್ಬೊಬ್ಬ ಕವಿಗಳು ನಾನು ಓದಿದ್ದೆ ಮಹಾಪ್ರಾಣಗಳು ಬೇಕಾಗಿಲ್ಲ ಕನ್ನಡಕ್ಕಂತಲೂ, ಆ ತರದ್ದು ಇರ್ಬೋದಲ್ವಾ. ತುಂಬಾ ಫಾಸ್ಟ್ ಆಗಿದೆ ಶೂಟಿಂಗ್, ಇದು ಅಟ್ಮಾಸ್ಫಿಯರ್ ತುಂಬಾ ಹೊಸದಾಗಿತ್ತು. ತುಂಬಾ ಅಂದ್ರೆ ಕ್ಯಾಶುವಲ್ ಎಲ್ಲರೂ ನಮ್ಮ ಮೂವಿಲಿ ಇರ್ತಾರೋ ಮೊದಲ ಪ್ರಕಾರ ಇರೋದಿಲ್ಲ, ಇದು ತುಂಬಾ ಮಾಡರ್ನ್ ಆಗಿರುತ್ತೆ. ಸರ್ ನೀವು ಹೆಂಗಿರ್ತೀರ ಹಂಗೆ ಮಾಡಿ ಅಂತ ಹೇಳೋರು ಗಣೇಶ್ ಸರ್. ನೀವು ಮನೇಲಿ ಹೆಂಗ್ ಇದ್ ಮಾಡ್ತೀರೋ ಅದೇ ತರನೇ ಇರ್ಬೇಕು ಅಂತ. ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಗೌರಿ ಶಿಖರ ಕೂಡ ಅಷ್ಟೇ, ಫುಲ್ ಒಂಥರ ಇವ್ರ ಅವ್ರ ಪಾರ್ಟ್ನರ್ಸ್ ಆಗ್ಲಿ ಇದಾಗ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸಾಂಗ್ಸ್ ಅಲ್ಲಿ ಏನು ಇಷ್ಟು ಜನ ಆರ್ಟಿಸ್ಟ್ ಎಲ್ಲ ಕರೆಸಿ ತುಂಬಾ ರಿಚ್ ಆಗ್ತಿದ್ದಾರೆ. ನಾನು ಅಷ್ಟು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಲ್ಲ ಹೊಸ ಇದು ಯೂನಿಟ್ ಇದೆ, ಹೆಂಗ್ ಮಾಡ್ತಾರೋ ಏನು ಅಂತಾನೆ ಸ್ವಲ್ಪ ಡೌಟ್ ಅಲ್ಲೇ ಬಂದೆ. ಬಟ್ ಮಾಡೋವಾಗ ಮಾತ್ರ ತುಂಬಾ ಇಷ್ಟ ಆಯ್ತು. ಎಲ್ಲರಿಗೂ ಇದ್ರ ಬಗ್ಗೆನೇ ಹೇಳ್ತಾ ಇದ್ದೆ. ಇನ್ನು ಹೈದರಾಬಾದ್ ಹೋದ್ರು ಕೂಡ ಒಂದು ಒಳ್ಳೆ ಮೂವಿ ಮಾಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಈಗ ಡ್ರಾಮಾ ಸೀಕ್ವೆನ್ಸ್ ಎಲ್ಲ ಇದೆ, ಅದು ಹೇಳ್ಬೋದೇ ಗೊತ್ತಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದೇ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಅದ್ರ ರಿಹರ್ಸಲ್ಸ್ ಅದೆಲ್ಲ ಮಾಡೋದ್ರೆಲ್ಲ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ರೆ ಒಂದು ಫ್ಯಾಮಿಲಿ ಆಗ್ಬಿಟ್ಟಿದ್ವಿ ನಾವು. ಅಲ್ಲಿ ಇರೋವಾಗ ಕೂಡ ಅಷ್ಟೇ, ಒಂದೇ ಕಡೆ ಕೂತ್ಕೊಂಡು ಶಾರ್ಟ್ ಆಗೋದ್ರು ಕೂಡ ನಾವೆಲ್ಲ ಹೊರಗಡೆ ಹೋಗ್ತಾ ಇರಲಿಲ್ಲ. ಎಲ್ಲ ಅಲ್ಲೇ ಕೂತ್ಕೊಂಡು ಅದೇ ವಿಲೇಜ್ ಅಟ್ಮಾಸ್ಫಿಯರ್ ಎಂಜಾಯ್ ಮಾಡ್ಕೊಂಡು ಶೂಟಿಂಗ್ ಮಾಡಿದೀವಿ. ಎವ್ರಿಬಡಿ, ಶ್ರೀಧರ್ ಸರ್ ಜೊತೆ ನಾನು ಇದು ಮಾಡಿದ್ವಿ, ಮೈಥಾಲಜಿಕಲ್. ಅವರು ಶಿವ, ನಮ್ಮ ಪಾರ್ವತಿ. ಅದು ಒಂದು ಚೆನ್ನಾಗಿ ಒಳ್ಳೆ ಇದಾಗಿತ್ತು ಸೀರಿಯಲ್. ಆಫ್ಟರ್ ದಟ್ ಇವಾಗಲೇ ಮಾಡಿದ್ದೆ, ನಾನು ಕನ್ನಡದಲ್ಲಿ ಜೊತೆ ಆಕ್ಟ್ ಮಾಡಿದ್ದು. ಸೊ ಐ ಫೀಲ್ ಸೋ ಹ್ಯಾಪಿ. ಎವ್ರಿಬಡಿ, ಇವನ್ ರಂಜಿನಿ ಆಲ್ಸೋ, ಎವ್ರಿಬಡಿ, ಹರ್ಷ ಎಲ್ಲ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಚೆನ್ನಾಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎದ್ರು ಫ್ಯಾಮಿಲಿನೇ. ನಾವು ನಿಜವಾಗ್ಲೂ ಆರ್ಟಿಸ್ಟ್ ಅದೇ ಮರ್ತೋಗಿದ್ವಿ, ಸುಮ್ಮನೆ ಮೇಕಪ್ ಇರ್ತಿತ್ತು. ಮೇಡಮ್ ನೀವು ಹೋಗ್ಬೋದು, ಶೂಟಿಂಗ್ ಆಗೋಯ್ತು ಅಂತ ಕೂಡ ಹೇಳ್ತಿದ್ರು ಜಡೇಶ್ ಸರ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋರು. ಹೋಗ್ಬೇಕು ಅನ್ನಿಸ್ತಿರ್ಲಿಲ್ಲ ಶೂಟಿಂಗ್ ಆದ್ಮೇಲೆ ಕೂಡ, ಎಲ್ಲ ಮಾತಾಡ್ತಾ ಹಾಗೆ ಕೂತಿರ್ತಿದ್ವಿ. ಅಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು. ಸ್ಟೋರಿ ಆಲ್ಸೋ ವೆರಿ ವೆರಿ ಇಂಟ್ರೆಸ್ಟಿಂಗ್. ಸಾಂಗ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಗ್ರ್ಯಾಂಡ್ನೆಸ್ ತುಂಬಾ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಆಗಿ ಆಗಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ. ಡೆಫಿನೆಟ್ ಆಗಿ ಒಳ್ಳೆ ಹಿಟ್ ಆಗ್ಬೇಕು ಅಂತ ತುಂಬಾ ಭಾವನ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್. ಇಲ್ಲ, ನೀವು ಮತ್ತೆ ತುಂಬಾ ದಿನಗಳ ಬರ್ಲಿಕ್ಕೆ ಆ ಪಾತ್ರನೇ ಇಂಪಾರ್ಟೆಂಟ್, ಅವ್ರಿಗೆ ಇಷ್ಟ ಆಗೇ ಬಂದ್ರು ಅಂತ. ಹೌದು ಹೌದು. ಅಂದ್ರೆ ಈ ಗ್ಯಾಪ್ ಎಷ್ಟು ವರ್ಷ ಆಯ್ತು ನೀವು ಮತ್ತೆ ಬಂದು? ಈ ಗ್ಯಾಪ್ ಅಂದ್ರೆ ನಾನು ಆಲ್ಮೋಸ್ಟ್ ನಿಮ್ಗೆ ಗೊತ್ತಲ್ಲ 5 years ಇಂದ ನಾನು ಎಲ್ಲೂ ಕಾಣಿಸಿಲ್ಲ. ಗ್ಯಾಪ್ ಬಿಟ್ಟು ಮತ್ತೆ ಬರ್ಲಿಕ್ಕೆ ಏನಂತಂದ್ರೆ ಈ ಪಾತ್ರ ಬಾರಿ ಇಂಪಾರ್ಟೆಂಟ್ ಅಂತ. ಹೌದು ಹೌದು, ನಿಜವಾಗ್ಲೂ ಕೇಳಿ. ಅಂದ್ರೆ ಅದ್ರ ವೈಶಿಷ್ಟ್ಯ ಏನು ಪಾತ್ರ? ಅಂದ್ರೆ ಮಾಮೂಲಾಗಿ ಮದರ್ ಕ್ಯಾರೆಕ್ಟರ್, ಹೀರೋ ಮದರ್ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಾನು ರೊಟೀನ್ ಇರ್ಬೋದು ಅನ್ಕೊಂಡೆ. ಸರಿ ಹೇಳಿ, ಅದು ತುಂಬಾ ಎಕ್ಸ್ಟೆಂಡ್ ಮಾಡ್ಕೊಂಡು ಸರ್ ಹೇಳಿ ನೋಡೋಣ ಸ್ಟೋರಿ ಏನೋ ಡಿಫ್ರೆಂಟ್ ಅಂತಿದ್ದೀರಾ, 22 days ಕೇಳ್ತಾ ಇದಾರೆ ಅಂತ ಕೇಳಿದಾಗ ಅವರು ಅದು ಬಂದು ಮದರ್ ತರ ಇರೋದಿಲ್ಲ,
ಫ್ರೆಂಡ್ ತರ ಇರ್ತೀವಿ ಮನೇಲಿ. ಎಲ್ಲರೂ ಬಂದು ಕ್ಯಾರೆಕ್ಟರ್ಸ್ ಬಂದು ತುಂಬಾ ಕ್ಯಾಶುವಲ್ ಆಗಿ ಫ್ರೆಂಡ್ಸ್ ತರ ಆತರ ಇರುತ್ತೆ ಕ್ಯಾರೆಕ್ಟರ್. ಗೆಟಪ್ ರೆಡಿ ಆಗೋದಾಗ್ಲಿ, ಎಲ್ಲ ಸ್ಯಾರಿ ಉಟ್ಕೊಂಡು ನೀಟಾಗಿ ಆತರ. ಆದ್ರೆ ಮದರ್ ತರ ಆತರ ರೆಡಿ ಆಗೋದಿಲ್ಲ, ಕ್ಯಾಶುವಲ್ ಆಗಿ ಹೆಂಗಿರ್ತೀವಿ ಮನೇಲಿ ಆತರ ಇತ್ತು. ಪ್ಲಸ್ ಅದ್ರಲ್ಲಿ ಬಂದು ಫ್ಯಾಮಿಲಿ ಇಂಪಾರ್ಟೆನ್ಸ್ ಜಾಸ್ತಿ ಇತ್ತು. ಅಂದ್ರೆ ಲವ್ ಸಬ್ಜೆಕ್ಟ್ ಅಂದ ತಕ್ಷಣ ಫ್ಯಾಮಿಲಿ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ನಿಲ್ಸ್ಬಿಟ್ಟು ಮಾತಾಡಿ ನೋಡ್ತಾರೆ, ಆತರ ಇಲ್ಲ. ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಇತ್ತು. ಅವ್ರು ಲವ್ ಇದ್ರಲ್ಲಿ ಕೂಡ ಮದರ್ ಬಂದು ಹೀರೋಗೆ ಫ್ರೆಂಡ್ಲಿ ಆಗಿರುತ್ತೆ, ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರುತ್ತೆ. ಅದೊಂದು ಇಷ್ಟ ಆಯ್ತು ನಂಗೆ, ಅದೊಂದು ಪಾಯಿಂಟ್ ಇಷ್ಟ ಆಯ್ತು. ಡ್ರಾಮಾ ತುಂಬಾ ಇಷ್ಟ ಆಯ್ತು. ತುಂಬಾ ಇದಾಗಿದ್ದೇನೆ ಅಂದ್ರೆ ಒಂದು ಡ್ರಾಮಾ ಮಾಡ್ತೀವಿ, ಇಷ್ಟು ಪಾಶ್ ಇರೋ ಲೈಫ್ ಹೋಗಿ ಮೇಡಮ್, ಈ ಗ್ಯಾಪ್ ನಡುವೆ ಬೇರೆ ಯಾವ ಅವಕಾಶ? ಸರಿ ಅದು ಸೆನ್ಸರ್ ಕಟ್ತೀವಿ ಮೂವಿಗೋಸ್ಕರ. ಈ ಗ್ಯಾಪ್ ನಡುವೆ ಮೇಡಮ್, ಈ ಗ್ಯಾಪ್ ನಡುವೆ ಬೇರೆ ಯಾವ್ದಾರ ಅವಕಾಶಗಳು ಬಂದಿದ್ವು ಹೆಂಗೆ ಕನ್ನಡದಿಂದ? ಬಂತು, ನಾನು ಮಾಡಿರ್ಲಿಲ್ಲ. ನಾನು ಸ್ವಲ್ಪ ಗ್ಯಾಪ್ ತಗೊಂಡಿದ್ದೆ ಬೇಕು ಅಂತ. ಆಮೇಲೆ ನಾನು 2014 ಸೀರಿಯಲ್ ಸ್ಟಾರ್ಟ್ ಮಾಡಿದೆ ಈ ಟಿವಿನಲ್ಲಿ. ಆಫ್ಟರ್ ದಟ್ ಇದೇ ಫಸ್ಟ್ ಮೂವಿ ಕನ್ನಡದಲ್ಲಿ. ಇವಾಗ ಎಲ್ಲರೂ ನೋಡ್ತಿರೋದು ಇವತ್ತೇ ಬಂದಿದ್ದು ಬ್ಯಾಂಗ್ಳೂರ್. ಲಾಸ್ಟ್ ಸಿನಿಮಾ ಅಂದ್ರೆ ಕಂಠೀರವ ಮಾಡ್ದಲ್ಲ, ಕಂಠೀರವ ಮಾಡಿದೆ. ದುನಿಯಾ ವಿಜಯ್ ಮೂವಿ ಮಾಡಿದೆ, ಕಂಠೀರವ ಮಹಾರಾಷ್ಟ್ರ ಆ ಮೂವಿ. ಬಹಳ ರಿಫ್ರೆಶಿಂಗ್ ಸ್ಟೋರಿ. ನಿರ್ದೇಶಕರು ಜಡೇಶ್ ಕುಮಾರ್ ಅವರು, ಶ್ರೀ ಸುಧಾಕರ್ ಅವರು ಮತ್ತು ಶಂಕರ್ ಇವರೆಲ್ಲರೂ ಮತ್ತು ಗೌರೀಶ್ ಅವರು ನಮ್ಮ ಮನೆಗೆ ಬಂದು ಒಂದು ಈ ಕಥೆಯನ್ನ ಹೀಗೆ ಮಾಡ್ಕೊಂಡಿದ್ದೀವಿ, ನೀವು ಅದರಲ್ಲಿ ಮುಖ್ಯ ಪಾತ್ರ ಮಾಡಬೇಕು ಅಂತ ನನಗೆ ಹೇಳಿದಾಗ ಕಥೆಯನ್ನು ವಿವರಿಸಿದ್ರು. ನಾನು ನಿಜವಾಗ್ಲೂ ಹೇಳ್ತೀನಿ, ಮಂತ್ರಮುಗ್ಧನಾಗಿ ಕೇಳ್ತಾ. ಅಷ್ಟು ಚೆನ್ನಾಗಿ ಇಡೀ ಕಥೆಯ ಒಂದು ಹಂದರವನ್ನ ಅದರ ಸೂಕ್ಷ್ಮಗಳನ್ನ ಬಹಳ ಸೊಗಸಾಗಿ ಅದನ್ನ ಹೇಳಿದ್ರು. ಅದರಲ್ಲೇ ನನಗೆ ನಿರ್ದೇಶಕರ ಒಂದು ಜಾಣ್ಮೆ ಮತ್ತು ಅವರ ಇದರಲ್ಲಿರುವಂತಹ ಪ್ರತಿಭೆ ನನಗೆ ಅಲ್ಲಿ ನೋಡೋಕೆ ಒಂದು ಅವಕಾಶ ಇದೆ. ಈ ರಾಜಹಂಸ ಚಿತ್ರದ ಒಂದು ವೈಶಿಷ್ಟ್ಯತೆ ಏನಂತಂದ್ರೆ, ನಿರ್ದೇಶಕರು, ಕ್ಯಾಮರಾಮನ್, ಹೀರೋ, ಅದರ ಸಪೋರ್ಟರ್ಸ್ ಎಲ್ಲರೂ ಯುವಕರು. ಅಂದ್ರೆ ಒಂದು ಬಹಳ ಪ್ರತಿಭಾನ್ವಿತರಾಗಿರುವಂತಹ ಯುವ ತಂಡ ಬಹಳ ಒಳ್ಳೆಯ ತುಡಿತದಿಂದ ಈ ಚಿತ್ರವನ್ನು ಮಾಡಿದೆ ಅನ್ನೋದನ್ನ ನಾನು ನೋಡಿದೆ. ಪ್ರತಿಯೊಬ್ಬರ ಹಿಂದೆ ಕೂಡ ಬಹಳ ಒಳ್ಳೆಯ ಪರಿಶ್ರಮ ಇದೆ. ಏನೋ ಆಕ್ಸಿಡೆಂಟಲಿ ಈ ಸಿನಿಮಾಗೆ ಬಂದ ವ್ಯಕ್ತಿಗಳಲ್ಲ, ತಮ್ಮ ಗಮ್ಯ ದೂರದಲ್ಲಿ ಇರುವಾಗ್ಲೇನೆ ಮುಂದೆಯಿಂದ ಸಿದ್ಧತೆ ಮಾಡಿಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಗೌರೀಶ್ ಅವರು ಹೇಳಿದ ಹಾಗೆ ಅದಕ್ಕೆ ಏನೇ ಚಿಕ್ಕ ಒಂದು ಹೆಜ್ಜೆ ಇಡಬೇಕಾದ್ರೂ ಅದಕ್ಕೆ ಸಾಕಷ್ಟು ಒಂದು ತಾಲೂಕು ಪರಿಶ್ರಮ ಹಿನ್ನೆಲೆಯನ್ನ ವರ್ಕ್ ಮಾಡಿಕೊಂಡು ಚಿತ್ರವನ್ನು ಮಾಡಿದ್ದಾರೆ. ಅಂದ್ರೆ ಅಪರೂಪಕ್ಕೆ ನೀವು ಒಂದು ವೆಲ್ ಡಿಸೈನ್ಡ್ ಅಂಡ್ ಒಳ್ಳೆ ಹೋಮ್ ವರ್ಕ್ ಮಾಡಿದಂತ ಒಂದು ಚಿತ್ರ ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಬೋದು. ಇನ್ನೊಂದು ಬಹಳ ಸಂತೋಷದ ವಿಷಯ ಏನಂತಂದ್ರೆ, ಪ್ರತಿಯೊಬ್ಬರಿಗೂ ಕೂಡ ಇದರಲ್ಲಿ ಸಾಹಿತ್ಯ ಪ್ರಜ್ಞೆ ಬಹಳ ಚೆನ್ನಾಗಿದೆ. ಪ್ರತಿಯೊಬ್ಬರ ಹಿಂದೆ ಕೂಡ ಯಾರ್ಯಾರು ಇದರಲ್ಲಿ ಅಂದ್ರೆ ನಿರ್ದೇಶಕರಿಂದ ಹಿಡಿದು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ಒಳ್ಳೆಯ ಸಾಹಿತ್ಯದ ಅಂಶಗಳು, ಅದರ ಒಂದು ಗ್ರಹಿಕೆ, ಅದನ್ನ ಹೇಗೆ ಹೇಳಬೇಕು ಅನ್ನೋಂಥದ್ದು, ಹೀಗೆ ಇದು ಇರೋದ್ರಿಂದ ಕಥೆಗೆ ಒಂದು ಘನತೆ ಇದೆ, ಅದರಲ್ಲಿ ಒಂದು ಲಿರಿಕಲ್ ಕ್ವಾಲಿಟಿ ಇದೆ, ಒಂದು ಪೊಯಿಟ್ರಿ ಇದೆ. ಇದು ಎಲ್ಲೂ ಜಾಳಾಗೋಕ್ಕೆ ಬಿಡದೆ ಅದನ್ನ ಸೊಗಸಾಗಿ ಎಲ್ಲ ಫ್ಯಾಮಿಲಿಗೆ ಮನಸ್ಸಿಗೆ ಹೃದಯವಾಗಿ ಒಂದು ಆಪ್ಯಾಯಮಾನವಾಗಿ ಮನ ಮುಟ್ಟೋ ರೀತಿಯಲ್ಲಿ ಹೇಳೋ ಪ್ರಯತ್ನವನ್ನ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ನೀವು ಇಲ್ದೇ ಇರೋದು ನನಗೆ ಡೇಟ್ ಪ್ರಾಬ್ಲಮ್ ಆಗಿತ್ತು. ಸೊ ಅಷ್ಟೊಂದು ದಿನ ನಿಜವಾಗ್ಲೂ ಬರುತ್ತಾ, 45 ದಿನ ಅಂತ ಮೊದಲು ಹೇಳಿದ್ರು. ಅಷ್ಟೊಂದು ದಿನ ನಿಜವಾಗ್ಲೂ ಬರುತ್ತಾ ನಮ್ಮ ಸೀರಿಯಲ್ ಡೈರೆಕ್ಟರ್ನ ಕೇಳಿದಾಗ ಅವರು ಅಷ್ಟೊಂದು ದಿನ ಎಲ್ಲ ಬರಲ್ಲ, ನಮ್ಗೆ ಎಪಿಸೋಡ್ ಹೋಗ್ತಾ ಇರ್ಬೇಕು ಅಂತ. ಅವಾಗ ಇವ್ರು ನಿಜವಾಗ್ಲೂ ನೀವು ಇಲ್ದೆ ಒಂದು ದಿವಸನೂ ನಾವು ಶೂಟಿಂಗ್ ಮಾಡಲ್ಲ ಅಂತ ಹೇಳಿದ್ದು. 68 ದಿನ ಶೂಟಿಂಗ್ ಆಗಿದೆ, 58 ಡೇಸ್, 58 ದಿನ ಶೂಟಿಂಗ್ ಆಗಿದೆ. 3 ದಿವಸ ಬಿಟ್ಟು 55 ದಿನ ನಾನು ಶೂಟಿಂಗ್ ಅಲ್ಲಿದ್ದೀನಿ. ಸೊ ಇದಕ್ಕಿಂತ ಒಂದು ಒಳ್ಳೆ ಸಿನಿಮಾ ಅಂದ್ರೆ ಒಳ್ಳೆ ಪಾತ್ರ ಇನ್ಯಾವ್ದು ಇಡೀ ಸಿನಿಮಾದಲ್ಲಿ ನಾನಿದ್ದೀನಿ. ಆಲ್ಮೋಸ್ಟ್ ಪುಟ್ಟಗೌರಿ ಮದುವೆಯಲ್ಲಿ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ರಾಜಹಂಸದಲ್ಲೂ ನಾವಿಬ್ಬರ ವಿಷಯದ ಈಕ್ವಲ್ ಇಂಪಾರ್ಟೆನ್ಸ್. ಇದು ಒಂದು ಸಣ್ಣ ಸ್ವಾರ್ಥ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ. ಮತ್ತೆ ನನ್ನ ಥಿಯೇಟರ್ ಬ್ಯಾಕ್ ಗ್ರೌಂಡ್ 1 ವರ್ಷ ಹವ್ಯಾಸಿ ರಂಗಭೂಮಿನಲ್ಲಿ ಸತತವಾಗಿ ಆಕ್ಟಿವ್ ಆಗಿದೆ. ದಟ್ ವಾಸ್ ಟು ಲರ್ನ್ ಆಕ್ಟಿಂಗ್. ಸುಮ್ಮನೆ ಈಗ ಸೀರಿಯಲ್ ಮಾಡಿ ಹೇಗಾಗಿರುತ್ತೆ ಅಂತ ಹಿಂಗ್ ನೋಡಿದ್ರೆ ಲುಕ್, ಹಿಂಗ್ ಕೇಳಿದ್ರೆ ಡೈಲಾಗ್, ದಟ್ ಈಸ್ ನಾಟ್ ಆಕ್ಟಿಂಗ್ ಅಂತ ನಂಗೆ ಅನಿಸ್ತಾ ಇತ್ತು. ಸೊ ಥಿಯೇಟರ್ ಅಲ್ಲಿ ಇನ್ವಾಲ್ವ್ ಆಗಿದೆ. ಯಾವುದೇ ಪಾತ್ರ ಮಾಡಿದ್ರು ಅದು ಎಂಥ ಸ್ಟೇಜ್ ಆಗಿರ್ಬೋದು, ಥಿಯೇಟರ್ ಆಗಿರ್ಬೋದು ಅಥವಾ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಮುಖ್ಯವಾಗಿರೋದು ಕಥೆ ಮತ್ತು ಪಾತ್ರ.
ಅದು ಸಿನಿಮಾ ಅಂತ ಸಿನಿಮಾ ಅಂದಿದ್ದಕ್ಕೆ ಮಾತ್ರ ದೊಡ್ಡದಲ್ಲ, ಥಿಯೇಟರ್ ಅಂದ ತಕ್ಷಣ ಚಿಕ್ಕದಲ್ಲ ಅಂತ ನನ್ನ ಭಾವನೆ. ಸೊ ಇದೆಲ್ಲಾ ವಿಷಯಗಳನ್ನ ತಲೆಯಲ್ಲಿ ಇಟ್ಕೊಂಡು ಈ ಸಿನಿಮಾ ಒಪ್ಕೊಂಡೆ. ಅವ್ರು ಹೇಗೆ ನನಗೆ ಹೇಳಿದ್ರು ಅದಕ್ಕಿಂತ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಸಿನಿಮಾ, ದ ಪ್ರೆಸೆಂಟೇಷನ್, ನನ್ನ ಪಾತ್ರ, ಎವ್ರಿಥಿಂಗ್. ಸೊ ಆಮೇಲೆ ತುಂಬಾ ದೊಡ್ಡ ಕಲಾವಿದರ ಜೊತೆ ಮೊದಲನೇ ಸಿನಿಮಾದಲ್ಲೇ ನಾನು ಆಕ್ಟ್ ಮಾಡೋ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ವೆರಿ ಮಚ್ ಎವ್ರಿ ಒನ್ ಅಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಥ್ಯಾಂಕ್ ಯು. ರಂಜನಿ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಏನಾಗಿರ್ತೀರಿ ಸಿನಿಮಾದಲ್ಲಿ? ಏನಾಗಿರ್ತೀನಿ ಅಂತ ನಿಮ್ಮ ಪಾತ್ರದ ವೈಶಿಷ್ಟ್ಯ? ನಾನು ಹೋಮ್ಲಿ ಕ್ಯಾರೆಕ್ಟರ್, ಗೌರಿ ತರ ಪಾತ್ರ ಅಲ್ಲ. ಸೊ ಗೌರಿ ತರ looks ಕೂಡ ಅಲ್ಲ. ನೋಡಿಲ್ಲ, ಯಾವತ್ತು ಪುಟ್ಟ ಗೌರಿ ನೋಡೇ ಇಲ್ಲ. ಓಕೆ, ನೀವು ಗೌರಿನ ಬಿಟ್ಟು ಮಾತಾಡಿ. ಸರಿ. ನಾನು ಒಂದು ಹೋಮ್ಲಿ ಕ್ಯಾರೆಕ್ಟರ್, ಒಂದು ಕಲ್ಚರಲ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿ. ಅಗ್ರಿಕಲ್ಚರಲ್ ಇಂಜಿನಿಯರಿಂಗ್ ಮಾಡೋದಕ್ಕೋಸ್ಕರ ಬೆಂಗಳೂರಿಗೆ ಬಂದಿರ್ತೀನಿ. ಅದು ನನ್ನ ತಂದೆ BC ಪಾಟೀಲ್ ಸರ್ ಅವರ ಪರ್ಮಿಷನ್ ತಗೊಂಡು ಬೆಂಗಳೂರಿಗೆ ಬಂದಿರ್ತೀನಿ. ಇಲ್ಲಿ ನನ್ನ ಜರ್ನಿ ಹೇಗಿರುತ್ತೆ, ಕಾರಣಾಂತರಗಳು, ನಾನು ಎಜುಕೇಶನ್ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾಗಿರುತ್ತೆ. ಆದ್ರೂ ಸಿಟಿ ನನ್ನ ಅಲ್ಲಿಗೆ ಹೆಂಗ್ ಬರುತ್ತೆ, ಆ ಕಾಂಟ್ರಾಸ್ಟ್ ಹೆಂಗಿರುತ್ತೆ. ನಾನು ಇಲ್ಲಿ ಸಿಟಿನಲ್ಲಿ ಇದ್ರು ನನ್ನ ಕಲ್ಚರ್, ನನ್ನ ವ್ಯಾಲ್ಯೂಸ್ನ ಬಿಡದೆ ನನ್ನ ತಂದೆ ಮಾತನ್ನು ಕೇಳ್ಕೊಂಡು ಹೇಗೆ ಉಳಿಸ್ಕೊಂಡಿರ್ತೀನಿ, ಅದು ನನ್ನ ಪಾತ್ರ.